ನಮ್ಮ ಅಮ್ಮಂಗೆ ಈ ವಿಷಯ ಹೇಳಲೇಬೇಕು ನಾನು. ಈ ನನ್ನ ಮಗ ಎಂಥ ಕೆಲಸ ಮಾಡ್ದ ನನಗೆ ಅಂತ ಹೇಳಿ ಇಷ್ಟು ದಿನ ಬಾಯಿ ಮುಚ್ಕೊಂಡು ಸುಮ್ಮನೆ ಇದ್ದೆ. ಹೇಳೋದು ಬೇಡ ಅಂತ ಹೇಳ್ಬಿಟ್ಟು. ಇನ್ನೂ ನಾನು ಮುಚ್ಚಿಕೊಂಡ್ರೆ ನನ್ನಂಥ ದಡ್ ಶಿಖಮಣಿ ಯಾರೂ ಇಲ್ಲ. ಫಸ್ಟ್ ಹೋಗಿ ಎಲ್ಲ ವಿಚಾರನೂ ನಾನು ಹೇಳೇ ಬಿಡ್ತೀನಿ ನಮ್ಮ ಅಮ್ಮಂಗೆ. ಏನೋ ಒಂದಾಗಲಿ, ಇಲ್ಲ ಅಂದರೆ ಯಾಕೆ ಬೇಕು, ಇಂಥ ಗಂಡ ಯಾಕಪ್ಪ ಬೇಕು ಅಂತ ಅನ್ನಿಸ್ತೈತೆ. ಇವನೊಂದ್ಸಲ ನನ್ನ ಬೆಲೆ ಗೊತ್ತಾಗ್ಬೇಕು ನನ್ನ ಮಗಂಗೆ, ಅವಾಗ ಸರಿ ಹೋಗ್ತೈತಿ ಇವನಿಗೆ. ಈ ಕಿತ್ತ ಹಂಗೋ ಹಿಂಗೋ ಮಳೆ ಆಗಿರೋದು ಪರವಾಗಿಲ್ಲ ಕಣಪ್ಪ. ಇಲ್ಲ ಅಂತ ಹೇಳಿದ್ರೆ ಕಷ್ಟ ಆಗೋಗ್ಬಿಟ್ರದು. ಸದ್ಯ ಎಲ್ಲ ಕಡೆ ಬಾವಿನಾಗೆ ಕೆರೆನಾಗ ನೀರಿರೋದಕ್ಕೆ ಹೆಂಗೋನೂ ಒಂದು ಇದಾಯ್ತದೆ. ಇನ್ನೊಂದು ಅದಾಗಿದ ಮಳೆ ಏನಾರ ಇನ್ನು ಬ್ಯಾಸ್ಗೆ ಇನ್ನು ಏನಾಯ್ತದೋ ಬಿಡ್ತದೋ, ಮೇವುಗಿವೆಲ್ಲ ಎತ್ತಿಕೊಂಡು ಏನಾರ ಮಾಡ್ಬೇಕಷ್ಟೇ ನೀನಿಯ. ಅಮ್ಮ ಓ ನಿಧಿ ಬಾವಾ, ಯಾಕೆ ಹಿಂಗೆ ಹುಡಿಕೊಬಿಟ್ಟು ಬಂದ್ಬಿಟ್ಟಿದ್ಯಾ? ಮಂಟಾಗಿದ್ದೀರಿ, ನಾನೇ ಗೊತ್ತಿರ್ಲಿಲ್ವೇ? ಬಾ ಕುಂತ್ಕ ಬಾ. ಇಂತಾಗೇನೋ ಹೊಸಿ ಮಾತಾಡ್ಬೇಕು ಅಂತ ಬಂದೆ ಕಣಮ್ಮ ನಾನು. ಅದು ಏನು ಅಂತ ಹೇಳಿದ್ರೆ, ಯಾಕಮ್ಮಿ ಏನು ವಿಷಯ? ಏನಾರ ಅರ್ಜೆಂಟಾ? ಏನು ಹಿಂಗೆ ಕುಂತ್ಕ, ನಾನು ಹೇಳ್ತೀನಿ. ಹೇಳಮ್ಮಿ ಏನು ವಿಷಯ ಅಂತ? ಏನಾರ ಸಿಹಿ ಸುದ್ದಿ ಏನಾರ ತಂದ್ಬಿಟ್ಟೋ ಏನು? ಸಿಹಿ ಸುದ್ದಿಗೆ ಇಷ್ಟು ಸುಮ್ಕಿರಮ್ಮ. ನೋಡಮ್ಮ, ಒಂದಿನ ಎಂಡ್ರು ಅಂತ ನನ್ನ ಜೊತೆ ಸಂಸಾರ ಮಾಡಿಲ್ಲ, ಒಂದಿನೂ ಹೆಂಡತಿ ಅಂತ ಸಂದಕ್ಕೆ ನೋಡ್ಕೊಂಡಿಲ್ಲ, ಏನೂ ಇಲ್ಲ ನನ್ನ ಮಗ. ಅಮ್ಮ ನಾನಂತೂ ಅವನ ಜೊತೆ ಭಾಳಕ್ಕೆ ಇಷ್ಟ ಇಲ್ಲ ಅಂತ ಹೇಳ್ಬಿಟ್ಟು ನಾನೇ ಏನಿಯ ಗಂಡನ್ ಬಿಟ್ಬಿಟ್ಟು ಬಂದ್ಬಿಟ್ಟಿದ್ದೀನಿ ಕಣಮ್ಮ. ಏನ್ಲೇ ಹೇಳ್ತಿದ್ಯಾ ನೀನು? ಗಂಡನ್ ಬಿಟ್ಬಿಟ್ಟು ಬಂದಿದ್ದೀನಿ ಅಂತ ಹೇಳಿದ್ರೆ ಏನ್ಲೇ ಅರ್ಥ ನೀನು? ಯಾಕ್ಲೇ ಬಿಟ್ಬಿಟ್ಟು ಬಂದೆ? ಅವನು ಎಂತ ಒಳ್ಳೆ ಹುಡುಗ ಅಂತ ಗೊತ್ತು ತಾನೆ. ಅವನ ಜೊತೆ ಸಂಸಾರ ಮಾಡೋಕ್ಕಾಗಿದ್ದಂಗೆ ಬಿಟ್ಟು ಬಂದಿದ್ಯಾ ಅಂತ ಹೇಳಿದ್ರೆ ನಿಂದೆ ಏನೋ ತಪ್ಪಿರ್ತದಲ್ವೇ? ಹಾ, ಯಾಕೆ ಬಿಟ್ಬಿಟ್ಟು ಬಂದೆ? ಇಷ್ಟು ದಿನ ಚೆನ್ನಾಗಿದ್ರಿ ಗಂಡ ಹೆಂಡ್ರು ಇಬ್ರುನುವೆ. ಈಗ ಏನೋ ಒಂದು ತೆಪ್ಪು ಏನೋ ಆಗಿರ್ತದೆ, ಗಂಡ ಹೆಂಡ್ರು ಮದುವೆ 1000 ಬರ್ತವೆ 1000 ಹೋಯ್ತವೆ. ಹಂಗಂದಿದ ತಕ್ಷಣ ಏನಿಯ ನೀನು ಗಂಡನ ಬಿಟ್ಬಿಟ್ಟು ನೆಟ್ಟಗಿಲಕ್ಕೆ ಬಂದ್ಬಿಟ್ರೆ ಹೆಂಗೆ ಹೇಳು? ಹಾ, ಏನು ಮಾಡ್ದವನಂತದನ್ನ? ಏನು ಮಾಡಿದ್ನೆ ಅಮ್ಮ? ನನ್ನೇನೇ ಹಿಡ್ಕೊಂಡು ಹೊಡಿಯೋಕ್ಕೆ ಬರ್ತಾನೆ ಕಣಮ್ಮ. ಅಷ್ಟೇ ಅಲ್ಲ, ಎಲ್ಲ ನಿಮ್ಮ ಅಪ್ಪನ ದುಡ್ಡಿರೋದಕ್ಕೆ ನಿಂಗೆ ದುರಂಕಾರ ಅಂತೋಳು ಇಂತೋಳು. ನಿನ್ನ ದುಡ್ಡಗೆ ನಾನು ತಿನ್ನೋ ಅವಶ್ಯಕತೆ ಏನು ಬಂದಿಲ್ಲ ನನಗೆ. ನಿನ್ನ ದುಡ್ಡು ನನಗೆ ಬೇಕಾಗೂ ಇಲ್ಲ. ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಹೆಂಗೆ ಸಿಕ್ಕರಂಗೆ ಮಾತಾಡ್ತಾನೆ ಕಣಮ್ಮ. ಅಷ್ಟು ಸಾಲದು ಅಂತ ಹೇಳ್ಬಿಟ್ಟು ನನಗಂತೂ ಒಂದಿನೂ ಎಂಡ್ರು ಅಂತ ಹೇಳ್ಬಿಟ್ಟು ಒಂದಿನೂ ಬೆಲೆ ಕೊಟ್ಟಿಲ್ಲ ಕಣಮ್ಮ. ಹೆಂಗಂದ್ರೆ ಹಂಗೆ ಮಾತಾಡಿ ಬೈದು ಜಗಳ ಮಾಡಿ ಎಷ್ಟೆಲ್ಲ ನೋವು ಕೊಟ್ಬಿಟ್ಟವನೇ ಕಣಮ್ಮ. ಅವನ ಜೊತೆ ಇರಕ್ಕೆ ನನಗಂತೂ ಒಸ್ಸಿನೂ ಇಷ್ಟ ಇಲ್ಲ ಕಣಮ್ಮ. ನನಗೆ ಅವನ ಸವಾಸನೇ ಬೇಡ ಕಣಮ್ಮ. ನನಗಂತೂ ದೊಡ್ಡ ನಮಸ್ಕಾರ ಕಣಮ್ಮ. ಅವನ ಜೊತೆ ಬಾಳೋದಕ್ಕಿಂತ ಸುಮ್ಕೆ ಇರೋದು ಎಷ್ಟೋ ವಾಸಿ ಕಣಮ್ಮ. ಪದ್ದು ಡಾರ್ಲಿಂಗ್, ಭೈರವ ಒಳ್ಳೆ ಟೈಮ್ಗೆ ನೀಯ ಬಂದೆ. ನನ್ನ ಮಗಳು ಏನು ಹೇಳ್ತಾವಳು ನೋಡು, ಗಂಡನ ಮನೆ ಬಿಟ್ಟು ಬಂದೆ ಅಂತ ಹೇಳ್ತಾವಳೆ. ಸ್ವಂತ ನನ್ನ ಆದ್ನಿ ಮಗ ಏನು ಮಾಡಿದ್ದ ಅಪ್ರಂಜಿ ಚಿನ್ನ ಅವನನ್ನು ಬಿಟ್ಬಿಟ್ಟು ಬಂದೀಗ ನೋಡಿ ಹೆಂಗೆ ಹೇಳ್ತಾವಳೆ ಅಂತ ಹೇಳ್ಬಿಟ್ಟು. ಭೈರವ ನನಗೇನು ಗೊತ್ತಾಯ್ತು, ಅದಕ್ಕಿಂತ ಶಾನೆ ನಿನಗೆ ಗೊತ್ತಿರಬೇಕಲ್ವಾ? ನೀನೇ ಅಮ್ಮಂಗೆ ಹೇಳು, ಅವ್ನು ಎಂತೆಂತ ಕಂತ್ರಿ ಕೆಲಸ ಮಾಡ್ತಿದ್ದಾನಂತ ಹಾಗೆ ಅಂತ ಹೇಳ್ಬಿಟ್ಟು. ಎಂದನ ನೆಟ್ಟಿಗೆ ಎಂಡ್ರು ಅಂತ ಒಂದಿನ ನೋಡ್ಕೊಂಡವನ ಭೈರವ, ನೀನೇ ಹೇಳು. ಒಂದಿನ ನ್ಯಾಯವಾಗಿ ನೋಡ್ಕೊಂಡಿಲ್ಲ ನನ್ನ. ಅಯ್ಯೋ 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 ಅಂತ ಅನ್ನಿಸ್ಬಿಟ್ಟವನಿ. ಅವನಿಗೆ ನನ್ನ ಮ್ಯಾಲೆ ಯಾವ ಪಿರುತಿನೂ ಇಲ್ಲ ಕಣಮ್ಮ. ಪಿರುತಿಗಾನ ಇದ್ಬಿಟ್ಟಿದ್ರೆ ಏನೋ ಒಂದು ನಾನೇನೇ ಮಾಡ್ತಾ ಇದ್ದೆ. ಅವನಿಗೆ ನನ್ನ ಮ್ಯಾಲೆ ಯಾವ ಪಿರುತಿನೂ ಇಲ್ಲ. ನಾನಂದ್ರೆ ಅವನಿಗೆ ಇಷ್ಟನೂ ಇಲ್ಲ. ಅವ್ನಿಗೆ ಅದೇನೋ 10 ರೂಪಾಯಿ ಇಲ್ದಿರ ಎಂಡ್ರು ಕೈ ಕಟ್ಕೊಂಡು ಅವ್ನ ಮುಂದೆ ಭಿಕ್ಷೆ ಎತ್ತ ಅಂತ ಎಂಡ್ರು ಬೇಕಿತ್ತಂತೆ. ದುಡಿಯೋಕ್ಕಾಗಲಿಲ್ಲ ಅಂದ್ರೂ ಎಷ್ಟು ನೋವು ಅಂತ ಹೇಳ್ಬಿಟ್ಟು. ಬಿಡಿ, ಹೇಳು ಭೈರವ, ನಂದೇನು ತಪ್ಪಿಲ್ಲ ಅಂತ ಅಮ್ಮಂಗೆ ಹೇಳು. ಪದ್ದು, ಯಾರನ್ನ ಹೆಣ್ಮಕ್ಳು ಕಷ್ಟ ಅಂತ ಹೇಳ್ಬಿಟ್ಟು ಅಮ್ಮನ್ ತಾಕ್ ಬಂದ್ರೆ ನೀನು ಅದನ್ನ ಅರ್ಥ ಮಾಡ್ಕೋಬೇಕು. ಫಸ್ಟು ನನ್ನ ಮಗಳು ತಪ್ಪು ಮಾಡೋಳ, ನನ್ನ ಮಗಳು ತಪ್ಪು ಮಾಡ್ತಾಳ, ಇಲ್ಲ ಯಾರು ಮಾಡ್ತಾರೆ ಅಂತ ಹೇಳ್ಬಿಟ್ಟು ಗೊತ್ತಾ ಫಸ್ಟ್ ಅರ್ಥ ಮಾಡ್ಕೊಳ್ಳೋದು ಬಿಟ್ಬಿಟ್ಟು ನಾನು ಅಳಿಯ ಒಳ್ಳೆನು ನೀನೇ ಕೆಟ್ಟೋಳು ಅಂತ ಹೇಳ್ಬಿಟ್ಟು ಹಿಂಗೆ ವಾದ ಮಾಡ್ಬಿಟ್ರೆ ಹೆಂಗೆ ಹೇಳು? ಬಂದಿರೋ ಹೆಣ್ಮಕ್ಳು ಎಲ್ಲೋಗ್ಬೇಕು ಹೇಳು? ಹಂಗಾರೆ ನನ್ನ ಮಗಳು ತೆಪ್ಪಿಲ್ವಾ? ಹಂಗಾರೆ ನನ್ನ ಅಳಿಯಂದೇನೆ ನೀ ತೆಪ್ಪು ಅಂತ ಹೇಳ್ತೀಯ ಭೈರವ ನೀನು? ನಿನ್ನ ಅಳಿಯ ಯಾರ ಜೊತೆ ಸೇರಿ ಹಂಗೆ ಹಾಳಾಗಿ ಹೋಯ್ತವನೆ ಅಂತ ಹೇಳ್ಬಿಟ್ಟು ನಿನ್ಗೇನಾರ ಗೊತ್ತಾ? ಆಳು ಬಿದ್ದು ಹಾಳಾಗಿ ಹೋಯ್ತವನೆ ನೋಡು. ಅಷ್ಟೇ ಅಲ್ಲ ಪೊದ್ದು, ಈ ನಡುವೆ ನೀನು ಬಲು ಸೋಂಬೇರಿ ಆಗೋಗ್ಬಿಟ್ಟಿದ್ಯಾ. ನಿನ್ನ ಮಗನ ಮದುವೆ ಮಾಡ್ಕೊಂಡು ಮನೆಗೆ ಬಂದಿರೋಳು ಕತೆ ಏನು? ಅವಳು ಏನು ಮಾಡಕ್ಕೆ ಬಂದವಳೆ, ಏನು ಎತ್ತ ಏನು ತಿಳ್ಕೊಳಕ್ಕಿಲ್ಲ. ಸುಮ್ಮನೆ ಕುಂತ್ಕೊಂಡು ಹೊಲ ಆಯಿತು ಮನೆ ಆಯಿತು, ಹೊಲ ಆಯಿತು ಮನೆ ಆಯಿತು ಅಂತ ಕುಂತ್ಕೊಂಡ್ರೆ ಇನ್ನೇನಾಯ್ತದೆ? ನೀನೇ ಯೋಚನೆ ಮಾಡು. ಅಯ್ಯೋ ಶಿವನೇ, ನಾನೊಂದು 5 ನಿಮಿಷ ಯಾಮಾರ್ಬಿಟ್ರೆ ಏನೇನೆಲ್ಲ ಆಯ್ತದೆ ನೋಡು ಭೈರವ. ಏನೋ ಯಾಮಾರ್ಬಿಟ್ಟು ಆ ಕಡೆ ಈ ಕಡೆ ಅಂತ ನೋಡಿದ್ರೆ ಯಾರೋ ಬುದ್ಧಿ ಹೇಳನಿ, ಯಾರೋ ಬುದ್ಧಿ ಕಲ್ಸನಿ. ನನಗೂ ವಯಸ್ಸಾಗೋಯ್ತು. ನಾನು ಹೆಂಗೋ ಮಕ್ಕಳು ಮೊಮ್ಮಕ್ಕಳ ಜೊತೆ ಆಟ ಆಡ್ಕೊಂಡಿರನಿ ಅಂತ ಹೇಳಿದ್ರೆ ಈಗ ಇವು ಹಿಂಗೆ ಆಡ್ತಾವೆ. ಏನು ಮಾಡಿ ಹೊಡ್ಕೊಳ್ಳಿ ಹೇಳು ಭೈರವ? ನೀನೇನಾರ ಒಂದು ಸಹಾಯ ಮಾಡು. ನಾನು ಅಳಿಯೋನು ನನ್ನ ಮಗಳನ್ನ ನೀನೇನಿಯ ಒಂದು ಮಾಡಬೇಕು. ಏನಾರ ಬಡ್ಡಿ ನನ್ನ ಮಗಂಗೆ ಸರಿಯಾಗಿ ಬುದ್ಧಿ ಕಲ್ಸು ನೀನೇನಿಯ. ಬೇಡ ಭೈರವ, ನೀನೇನು ಬುದ್ಧಿ ಕಲಿಸ್ಲೇ ಬೇಡ ನನ್ನ ಮಗಂಗೆ. ಅವನಷ್ಟು ಅವನೇ ಬುದ್ಧಿ ಕಲ್ತ್ಕೊಂಡು ಬರ್ತಾನ. ನನ್ನ ಮೇಲೆ ನಿಜವಾದ ಪಿರುತಿ ಇಕ್ಕೊಂಡು ಬರ್ತಾನ, ಬರಲಿ. ಇಲ್ಲ ಅಂತಂದ್ರೆ ಯಾವ ಪಿರುತಿ ಇಕ್ಕೊಂಡು ಬರಲಿಲ್ಲ ಅಂತಂದ್ಮೇಲೆ ಅವ್ನು ಕಟ್ಕೊಂಡು ನನಗೇನಾಗಬೇಕು? ನಿನ್ನ ಮೇಲೆ ನಿನ್ನ ಬಯೋಕ್ಕೆ ನನ್ನ ಹತ್ರಕ್ಕೆ ಬರೋಂಥ ಅವಶ್ಯಕತೆ ನನಗೇನಿಲ್ಲ. ನನ್ನ ಮಗ ಬಂದು ನನಗೆ ಬೆಲೆ ತಿಳ್ಕೊಂಡ್ಮೇಲೆ ನೀಯೇ ಬರಬೇಕು. ನನ್ನ ಮೇಲೆ ಪಿರುತಿ ಬಂದಮೇಲೆ ನೀಯೇ ಬರಬೇಕು. ಅಲ್ಲಿ ಗಂಟ ಬರಬಾರ್ದು ಅಷ್ಟೇ ನೀನಿಯ. ಮಗಳೇ ಏನೇ ಮಾತಾಡ್ತಿದ್ಯಾ ನೀನು? ಭೈರವ ಏನೋ ಸಹಾಯ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾನೆ, ಮಾಡೇ ಮಾಡ್ತದೆ. ಅರ್ಥ ಮಾಡ್ಕ ನೀನು. ನೀನು ಅರ್ಥ ಮಾಡ್ಕೊಳ್ದಿರೋ ಥರ ಹೆಂಗೆ ಆಡ್ತಾ ಇದೆಯಾ ನೋಡಿ ನೀನು.
ನಾನು ಯಾರ ಅರ್ಥನಂದ್ರೆ ಮಾಡ್ಕೊಳಕಿಲ್ಲ ಕಣಮ್ಮ. ನಾನು ಈಗಲೇ ಹೇಳಿದ್ದೀನಿ, ನನ್ನ ಪಡು ನಾನು ಬಿಟ್ಬಿಡು. ಅವನೇ ಅರ್ಥ ಮಾಡ್ಕೊಂಡು ಬರಂಗಿದ್ರೆ ಬರ್ಲಿ. ಬೈರವನ್ ಸಹಾಯ ತಗೊಬಿಟ್ಟು 2 ನಿಮಿಷಕ್ಕೆ ಅವನಿಗೆ ಬುದ್ಧಿ ಕಲಿಸ್ಬೋದು. ಬೇಡ, ಅವ್ನಿಗೆ ನಿಜವಾಗ್ಲೂ ನನ್ನ ಮೇಲೆ ಯಾವಾಗ ಪಿರುತಿ ಬರ್ತದೆ, ನನ್ನ ಮೇಲೆ ನಿಜವಾಗೂ ಯಾವಾಗ ಅವನಿಗೆ ನಾನೇ ಇರಬೇಕಿತ್ತು ಅಂತ ಯಾವಾಗ ಅನ್ನಿಸ್ತದೆ, ಆವಾಗ ಹತ್ರಕ್ಕೆ ಬರಲಿ. ಅಲ್ಲಿ ಗಂಟ ನನ್ನ ಮಗ ನನ್ನ ಹತ್ರಕ್ಕೆ ಬರೋದು ಬೇಡ. ನಿಧಿ ಹೇಳ್ತಿರೋದು ಸರಿಯಾಗಿ ಐತ್ಕೊಂಡ್ಪದ್ದು. ನಾನು ಎದುರಿಸ್ಬೋದು ಅಷ್ಟೇನಿಯ. ಅವನು ಮನಸ್ಸಿಂದ ಬರಬೇಕಲ್ವ. ಏನಾರ ಬಂದರೆ ಪಿರುತಿ ಅನ್ನೋದು ಮನಸ್ಸಿಂದ ಬರಬೇಕು. ಎಲ್ಲ ಹೆಂಡ್ತಿ ನಾನು ನಂದು ಅನ್ನೋದನ್ನು ಮನಸ್ಸಿಂದ ಬರಬೇಕು. ನಾನಿವಾಗ ಮನಸ್ಸಿಂದ ಬರ್ಸೋಕ್ಕಾಯ್ತದ? ಏನೋ ಎದುರಿಸಿ ಬೆದರಿಸಿ ಮಾಡ್ಬೋದು ಅಷ್ಟೇನೇನಿಯ. ಹಂಗಾರೆ ನನ್ನ ಮಗಳು ಕತೆ ಏನ್ ಬೈರವ? ಹಿಂಗೆ ಈಗಲೇನಿಯ ಮಗ ಬೇರೆ ಲವ್ ಮ್ಯಾರೇಜ್ ಮಾಡ್ಕೊಂಡ್ ಬಂದವನಿ. ಈಗ ಮಗಳು ಬೇರೆ ಹಿಂಗೆ ಆಗೈತೆ ಅಂತ ಗೊತ್ತಾದ್ರೆ ಜನ ಏನು ಅನ್ಕೋತಾರೋ, ಏನು ಕತೆಯೋ ಆಡ್ಕೊಂಡು ಹೋಗ್ಬಿಡ್ತಾರೋ ಏನು ಒಂದೂ ಅರ್ಥ ಆಯ್ತಿಲ್ಲ ನನಗಂತೂ. ಅಲ್ಲ, ಆ ಬಡ್ಡಿ ನನ್ನ ಮಗಂಗೆ ನಾನು ಸಮಾಧಾನ ಮಾಡ್ತಾ ಇದ್ನಲ್ಲ ಹೇಳ್ಬಿಟ್ಟು, ಈಗ ನೋಡಿದ್ರೆ ಹಿಂಗಾಗೋಗ್ಬಿಟ್ಟೈತಲ್ಲ. ಸರಿ ಆಯಿತು, ಏನೋ ಒಂದು ಮಾಡ್ತೀನಿರು. ಅವನೇನಿಯ ಬುದ್ಧಿ ಕಲ್ತ್ಕತಾನೆ. ಇನ್ನೇನು ಮಾಡೋಕ್ಕಾಯ್ತದೆ, ಇರೋ ಗಂಟ ಇರು. ನಮ್ಮನೆಗೇನೇನಿಯ ನೋಡ್ಕೊಳ್ಳನಿ. ನೀನು ಇಷ್ಟು ಹೇಳ್ದಲ್ಲಮ್ಮ, ಅಷ್ಟೇನಿಯ ಸಾಕು. ನನಗೂ ಇಷ್ಟೇನಿಯ ಬೇಕಾಗಿದ್ದು. ನೀನು ನನಗೊಂದಿಷ್ಟು ವಿಷಯ ಹೇಳ್ಬಿಟ್ರೆ ಹಿಂಗೆ ಅಂತ ಹೇಳ್ಬಿಟ್ಟು ಅಷ್ಟು ಹೇಳಿದ್ರೆ ನಂಗೆ ಅದಕ್ಕಿಂತ ಇನ್ನೇನು ಬೇಕು ಹೇಳು, ಸಾಕು ನನಗೂನುವೆ. ಇರೋದನ್ನೆಲ್ಲ ಹೇಳಿದ್ದೀನಿ. ಬೈರವನ್ ಕೇಳಬೇಕಾರೆ ನಂದು ಯಾವ ತೆಪ್ಪು ಇಲ್ಲ ಕಣಮ್ಮ. ಮುರ್ವಾದಕ್ಕೆ ತಲೆ ತಗ್ಗಿಸ್ಕೊಂಡೇನಿಯ ನಾನು ಜೀವನ ಮಾಡ್ತಾ ಇದ್ದೆ. ಅವನು ಎಲ್ಲ ಸೇರ್ಕೊಂಡು ಹಾಳು ಮಾಡ್ಬಿಟ್ರು. ಅಜ್ಜಿಗಂತೂ 3 ಹೊತ್ತು ದುಡ್ಡಿನ ಚಿಂತೆನೇನಿಯ. ಅತ್ತೆ ನನ್ನ ಪರನೇನಿಯ ಮಾತಾಡ್ತಾರೆ, ಎಲ್ಲ ನನ್ನ ಕಷ್ಟಕ್ಕೆ ಸುಖಕ್ಕೆಲ್ಲ ಆಯ್ತೀನಿ ಅಂತ. ಆದರೆ ಅತ್ತೆ ಮಾತುನು ಆ ನನ್ನ ಮಗ ಕೇಳಿಸ್ಕೊಳಕಿಲ್ಲ. ಇಲ್ದಿರ ಆಟ ಎಲ್ಲನೂ ಆಡ್ತಾನೆ ಕಣಮ್ಮ. ಅದಕ್ಕೆ ನೀನು ತಾಗೊಂದು ಮಾತು ಹೇಳ್ಬಿಟ್ಟು ಹಿಂಗೆ ಬರೋನಿ ಅಂತ ಹೇಳ್ಬಿಟ್ಟು ಬಂದಿದ್ದು. ಸರಿ ಬಿಡಮ್ಮಿ, ಆಗಿದ್ದಾಯ್ತು. ನನ್ನ ಮಾನ ಮರುವದಿಗಿರ ನನ್ನ ಮಕ್ಕಳೇ ನಿನಗೆ ಮುಖ್ಯ. ಅಲ್ಲ ಭೈರವ, ಸಹಾಯ ಮಾಡೋದೇನು, ನೀನು ಅದನ್ನು ಹಾಳು ಮಾಡ್ತಿದ್ಯಾ ಭೈರವ. ನನಗೇನು ಗೊತ್ತಾಯ್ತಿಲ್ಲ. ಈ ಸಂಸಾರ ಸಾಗರದಾಗೆ ಅಣಗಕ್ಕಾಯ್ತಿಲ್ಲ ಕಣಪ್ಪೋ ನಂಗಂತೂನುವೆ. ಯಾವಾಗೂ ಬತ್ಯಾ 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 ಅಂತ ಕರೀತಿದ್ದಲ್ಲ ನೀನೇನಿಯಾ. ಈಗ ನಾನೇ ಬಂದ್ಬಿಡನಿ ಅಂತ ಅನ್ನಿಸ್ತಾಯ್ತು ನನಗಂತೂನುವೆ. ಅಷ್ಟು ಸಾಕು ಮಾಡಾಕ್ಬಿಟ್ಟವ್ರು ಇವ್ರಂತೂನುವೆ. ನನಗಂತೂನುವೆ ಕರ್ಕೊಂಡು ಹೋಗ್ಬಿಡತ್ತಾಗೆ ಬಂದ್ಬಿಡ್ತೀನಿ. ಅಮ್ಮ, ನೀನು ಹಿಂಗೆ ಮಾತಾಡ್ರೆ ನಿಜ ನಂಗೆ ಪಾಪ ಬರ್ತದೆ ಅಷ್ಟೇನಿಯಾ. ನಿಂಗೆ ಹೇಳು, ನಿನ್ಗೇನಾರ ಈ ಮನೆಗಿರಕ್ಕೆ ಇಷ್ಟ ಇಲ್ಲ ಅಂತಂದ್ರೆ ನಾನು ಹೋಯ್ತೀನಿ, ನಮ್ಮ ಅಣ್ಣ ಅದಕ್ಕೆ ಮನೆಗೆ ಹೊಂಟೋಯ್ತೀನಿ. ನನಗೇನೊಂದು ಕೂಳಾಕಿಲ್ಲ ಅಂತ ಅನ್ಕೊಬಿಟ್ಟಿದ್ಯೇನೆ ನೀನು. ಹಂಗಲ್ಲ, ಜನ ಏನು ಅನ್ಕೋತಾರೆ ಅಂತ ಯೋಚನೆ ಮಾಡ್ತಾ ಇವನಿ ಅಷ್ಟೇ. ನೀನಿಯ ಅನ್ಕೊಳ್ಳೋರು 1000 ಅನ್ಕೋತಾರೆ ಬಿಡು. ಅದನ್ನ ಕಟ್ಕೊಂಡು ನಿನ್ಗೇನಾಗಬೇಕು, ನನ್ಗೇನಾಗಬೇಕು? ಸರಿ, ನಾನು ಮಂತಕ್ಕೆ ಹೋಯ್ತೀನಿ. ಈ ವಿಷಯ ಹೇಳೋಣ ಅಂತಾನೆ ನೀ ಬಂದೆ. ಮಂತಗೆ ಎಲ್ಲರ ಮುಂದೆನೂ ಹೇಳೋಕೆ ಹಾಕಿಲ್ಲ. ಈಗ ತಮ್ಮ ಹೆಂಡತಿ ಅಮ್ಮ ನಿನ್ನ ಬೀಗ್ತಿ ಎಲ್ಲ ಬಂದು ಮನೆಗೆ ಅವರಲ್ಲ, ಅವ್ರಿಗೆ ಇನ್ನೇನಂತ ಹೇಳೋಕ್ಕಾಯ್ತದೆ ಹೇಳು. ಅದಕ್ಕೆ ಅವ್ರ ಮುಂದೆ ಏನು ಹೇಳಿಲ್ಲ, ಹುಡುಕ ಬಂದು ಇಲ್ಲಿ ಹೇಳಿದ್ದು. ಸರಿ, ನಾನು ಹೋಗ್ತೀನಿ ಮಂತಕ್ಕೆ. ಅಯ್ಯೋ ಭೈರವ, ಏನು ಮಾಡಲಿ ಇವಾಗ ನಾನು? ಅದು ಶಾನೆ ತಲೆ ಕೆಡಿಸ್ಕೊಬೇಡ. ಆಗಿದ್ದಾಗಲಿ, ನೀನು ಸುಮ್ಕಿರು ಅಷ್ಟೇನಿಯ. ಈಗ ಏನೂ ಓಡೋಗಿಲ್ಲ. ನಿಂಗೆ ಏನು ಬೇಕೋ ಅದನ್ನು ನಾನು ಮಾಡ್ಕೊಡ್ತೀನಿ, ಸಹಾಯನೂ ಮಾಡ್ತೀನಿ. ನೀನು ಬಿಡು, ಅದ್ರ ಬಗ್ಗೆ ಎಲ್ಲ ಬಿಟ್ಬಿಟ್ಟು ನಿಂದು ಏನಾಯ್ತು ಕ್ಯಾಮೆ ನೋಡ್ಕ. ಏನೂ ಆಗೋಕ್ಕಿಲ್ಲ. ನನ್ನ ಮಗ ಕಲ್ತ್ಕತ್ತಾನೆ, ಸುಮ್ಕಿರು ಬುದ್ಧಿ. ಅವ್ನಿಗೆ ಹೆಂಗೆ ಕಲ್ತ್ಕತ್ತಾನೆ ಬುದ್ಧಿನ ಅಂದರೆ ನಾನು ನೋಡ್ಕೊತೀನಿ ಬಿಡು. ಅವನೇ ಅರ್ಥ ಮಾಡ್ಕೊಂಡು ಬಂದೇ ಬರ್ತಾನೆ. ಅವನ ಕತೆ ಬಿಟ್ಬಿಟ್ಟು ನೀನು ಆರಾಮಾಗಿರೋದು ಕಲ್ತ್ಕ ಅಷ್ಟೇನೆ. ಈಗ ಬೇರೆ ನನ್ನ ಮಗಂದು ಬೇರೆ ಹೇಳ್ತಾ ಇದ್ಯಾ? ಅವಳು ಯಾವಳು ಏನು ಕತೆನೂ ವಿಚಾರಿಸ್ಲಿಲ್ಲ, ಮಾಡಲಿಲ್ಲ. ನಮ್ಮ ಅತ್ತೆ ಒಳಗೆ ಪುಟ್ಕ ಅಂದ್ಲು. ನಾನು ಆರತಿ ಎತ್ಬಿಟ್ಟು ಒಳಗಡೆ ಪುಟ್ಕೊಬಿಟ್ಟೆ. ಅವಳು ಇಳುವು ಬಳವು ಏನು ತಿಳ್ಕೊಳ್ಳಿಲ್ಲ. ನಾನಂತೂ ಒಳ್ಳೆಳ ಕೆಟ್ಟೋಳ ಏನು ಎತ್ತ ಏನು ಗೊತ್ತಾಗ್ಲಿಲ್ಲ. ಈಗ ನೀನು ಬೇರೆ ಹೇಳ್ತಾ ಇದೆಯಾ ವಿಚಾರಿಸ್ಕ ಅಂತ. ಏನು ಮಾಡಬೇಕು, ಏನು ವಿಚಾರಿಸ್ಕೋಬೇಕು? ಸರಿ ಆಯಿತು, ಇನ್ಮ್ಯಾಲೆ ಇನ್ನೇನು ಕೆಲಸ? ಫಸ್ಟ್ ಸಂಸಾರಗಳು ಉಳಿಸೋದೇನೇ ಕೆಲಸ ನನಗೆ. ಮೊದಲು ಅದನ್ನೇ ಮಾಡ್ಕೊತೀನಿ, ಆಮೇಕಿನ ಬೇರೆದ್ರ ಬಗ್ಗೆ ಯೋಚನೆ ಮಾಡ್ತೀನಿ.